ಮಾತನಾಡುವಿಕೆಯಲ್ಲಿ ಮೃದತ್ವ, ಬಹಳ ಸರಳವಾಗಿ ಎಲ್ಲರಿಗೂ ಪ್ರೀತಿ ಪಾತ್ರರಾಗಿ ಮಾತನಾಡುವಂತವರು. ಪರೋಕ್ಷವಾಗಿ ಯಾರಿಗಾದ್ರೂ ಸಹಾಯ ಮಾಡ್ಬೇಕಂದ್ರೂ ಪರೋಕ್ಷವಾಗಿ ಮಾಡ್ತಾರ. ಸ್ವಲ್ಪ ಎಲ್ಲರಿಗಿಂತ ದೊಡ್ಡವ್ರ ಗತೆ ಹಿರಿಯರ ಗತೆ ನಡ್ಕೊಳ್ಳುವಂತ ಸ್ವಭಾವ ಇರ್ತದ. ಎಲ್ಲರಲ್ಲೂ ಸ್ವಲ್ಪ ಅಗ್ರಶ್ರೇಣಿಯಲ್ಲಿ ಇರ್ತಾರ. ಶನಿ ಏನ್ ಮಾಡ್ಬಿಡ್ತಾನಪ್ಪ ಅಂದ್ರೆ ಬುಧನಿಗೆ ಮಿತ್ರನಾಗ್ತಾನ, ಸೂರ್ಯನಿಗೆ ಶತ್ರು ಆಗ್ಬಿಡ್ತಾನ. ಡಿಸಿಪ್ಲಿನ್ ಅದ ಹೇಳಿದ ನನ್ ಕನ್ಯಾ ರಾಶಿ ಉತ್ತರ ನಕ್ಷತ್ರದವ್ರು ಅಡ್ಡಾಡ್ಲಿಕ್ಕೆ ಗೊತ್ತಾಗ್ಬಿಡ್ಬೇಕು ಇವ್ರು ಕನ್ಯಾ ರಾಶಿ ಉತ್ತರ ನಕ್ಷತ್ರದವ್ರು ಅಂತ. ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಜ್ಯೋತಿಷ್ಯ ಜಾಗೃತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಪವನ್ ಜೋಶಿ. ರಾಶಿ ನಕ್ಷತ್ರ ಮಾಲಾ ಕಾರ್ಯಕ್ರಮದ ಇವತ್ತಿನ ಸಂಚಿಕೆಯಲ್ಲಿ ಕನ್ಯಾ ರಾಶಿ ಉತ್ತರ ನಕ್ಷತ್ರದಲ್ಲಿ ಜನಿಸಿದವರ ಸ್ವಭಾವ ಗುಣಧರ್ಮಗಳ ವಿಶ್ಲೇಷಣೆ. ಕನ್ಯಾ ರಾಶಿ 6ನೇ ರಾಶಿ, ದ್ವಿಸ್ವಭಾವ ರಾಶಿ, ದಕ್ಷಿಣ ದಿಕ್ಕಿನ ರಾಶಿ. ಇದನ್ನ ಇಂಗ್ಲಿಷ್ ನಲ್ಲಿ ವರ್ಗೋ ಅಂತನೂ ಕರೀತಾರೆ. ಇದರ ಅರ್ಥ ಏನ್ಪಾ ಅಂದರೆ ಕನ್ಯಾ ಅಂದ್ರೆ ಜೋಡಿ ಹೆಣ್ಣುಗಳು ಅಂತನೂ ಹೇಳ್ತೇವೆ. ಇಲ್ಲಿ ದ್ವಿಸ್ವಭಾವ ರಾಶಿ ಇದ್ದರೂ ಇದರ ಅಧಿಪತಿ ಬುಧ. ಬುದ್ಧಿ, ಚಾಣಾಕ್ಷತೆ, ವಾಂಗ್ಮೀಯತೆ, ಬರಹ, ಓದು, ಲ್ಯಾಂಗ್ವೇಜ್, ಭಾಷಾಜ್ಞಾನ, ಬಹಳಷ್ಟು ಭಾಷೆಯನ್ನು ಮಾತನಾಡುವಂತವರು, ಒಳ್ಳೆಯ ಅಕ್ಷರಗಳನ್ನು ಬರೆಯುವಂತವರು, ಶಬ್ದ ಸಂಗ್ರಹ, ಶಬ್ದೋತ್ಪತ್ತಿ ಚೆನ್ನಾಗಿರ್ತದ. ಮಾತನಾಡುವಿಕೆಯಲ್ಲಿ ಮೃದತ್ವ, ಬಹಳ ಸರಳವಾಗಿ ಎಲ್ಲರಿಗೂ ಪ್ರೀತಿ ಪಾತ್ರರಾಗಿ ಮಾತನಾಡುವಂತವರು. ಕನ್ಯಾ ರಾಶಿಗೆ ಬುಧ ಅಧಿಪತಿ ಇರೋದ್ರಿಂದ ಗಣಿತ ಮ್ಯಾಥಮೆಟಿಕಲಿ ಚೆನ್ನಾಗಿರ್ತಾರ. ಅಂದ್ರೆ ಜೀವನ ಮಾಡುವುದರಲ್ಲಾತು, ಊಟ ಮಾಡುವುದರಲ್ಲಾತು, ಉಡುಪು ತೊಡಪಿಗಳಲ್ಲಾತು ಎಲ್ಲದರಲ್ಲೂ ಲೆಕ್ಕ ಹಾಕಿ ವಿಚಾರ ಮಾಡಿ ಬಹಳ ಸಿಂಪಲ್ ಆಗಿ ಡಿಸಿಪ್ಲಿನ್ ಆಗಿ ಇರ್ತಾರ. ಇವರು ನೇರವಾಗಿ ಏನನ್ನೂ ಮಾಡೋದಿಲ್ಲ, ಪರೋಕ್ಷವಾಗಿ ಯಾರಿಗಾದ್ರೂ ಸಹಾಯ ಮಾಡ್ಬೇಕಂದ್ರೂ ಪರೋಕ್ಷವಾಗಿ ಮಾಡ್ತಾರ. ಯಾವ್ದಾದ್ರೂ ಒಂದು ಸ್ಪಂದನೆ ಮಾಡ್ಬೇಕು ಅಂದ್ರೆ ಪರೋಕ್ಷವಾಗಿ ನಿಂತು ಮಾಡ್ತಾರ. ಬಹಳಷ್ಟು ಭಯ, ಬುಧನಿಗೆ ಭಯ ಜಾಸ್ತಿ. ಅಂದ್ರೆ ಎಲ್ಲಿ ತಪ್ಪಾಗ್ಬಿಡ್ತದ, ಎಲ್ಲಿ ಮಿಸ್ಟೇಕ್ ಆಗ್ಬಿಡ್ತದ, ಪರ್ಫೆಕ್ಷನಿಸಮ್ ಬಹಳ ಇರ್ತದ ಇವ್ರ ಹತ್ರ. ಅಂದ್ರೆ ವ್ಯವಸ್ಥಿತವಾಗಿ ಆಗ್ಬೇಕು, ಸರಿಯಾಗಿ ಆಗ್ಬೇಕು, ನೀಟಾಗಿ ಆಗ್ಬೇಕು. ಬುಧನ ಲಕ್ಷಣಗಳಿವೆಲ್ಲ. ಎಲ್ಲೂ ತಪ್ಪಾಗ್ಬಾರದು, ಮರ್ಯಾದೆ ಹೋಗ್ಬಾರದು, ಬಹಳ ಮನಸ್ಸಿಗೆ ನೋವು ಆಗ್ತದೆ ಇವ್ರಿಗೆ. ಆಮೇಲೆ ಇವ್ರು ಹಂಚಿಕೊಳ್ಳುವ ಸ್ವಭಾವ ಇರಂಗಿಲ್ಲ. ಬುಧ ಹೇಗೆ ಅಂದ್ರೆ ಕನ್ಯಾ ರಾಶಿ ಬಹಳಷ್ಟು ಮನಸ್ಸಿನಲ್ಲಿರುವಂತ ಸುಖ, ದುಃಖ, ವೇದನೆ, ದ್ವಂದ್ವ ಏನನ್ನು ಹಂಚಿಕೊಳ್ಳುವ ಸ್ವಭಾವ ಕಡಿಮೆ. ಹೀಗೆ ಇನ್ನು ಅನೇಕ ಸ್ವಭಾವಗಳು ಬುಧನದ್ದಾಗಿರ್ತದೆ. ಆ ಬುದ್ಧಿ ಚಾತುರ್ಯ, ವಾಂಗ್ಮೀಯತೆ, ಏನಾದ್ರೂ ಒಂದು ಉದಾಹರಣೆ ಹೇಳ್ತೇನೆ ನಾನು ನಿಮ್ಗ. ಒಂದು ಕೆಲಸ ನೀಟ್ ಆಗಬೇಕಪ್ಪ, ಪರ್ಫೆಕ್ಟ್ ಆಗಬೇಕು, ಅದು ಬುಧನಿಂದನೇ ಸಾಧ್ಯ. ಉದಾಹರಣೆಗೆ ಕಮ್ಯುನಿಕೇಶನ್ ಆಗಿರ್ಲಿ, ಸರಿಯಾಗಿ ಕಮ್ಯುನಿಕೇಟ್ ಮಾಡೋದು, ಸರಿಯಾಗಿ ವಿಷಯಗಳನ್ನು ಹೇಳೋದು, ಕಂಪ್ಲೀಟ್ ಆಗಿ ಅರ್ಥವಾಗುವ ರೀತಿಯಲ್ಲಿ ವಿಶ್ಲೇಷಣೆ ಮಾಡೋದು, ಇವೆಲ್ಲ ಈ ಕನ್ಯಾ ರಾಶಿಯವ್ರ ಗುಣ ಆಗಿರ್ತದೆ. ಕೆಲವೊಬ್ರು ಬೇರೆ ಬೇರೆ ರಾಶಿಯವ್ರು ಹೇಳ್ತೇನೆ ನಾನು ನಿಮ್ಗೆ. ಅವ್ರು ಮಾತಾಡ್ತಾರ, ಅವ್ರು ಏನ್ ಮಾತಾಡಿದ್ರು ಅಂತಾನೆ ಅರ್ಥ ಆಗ್ತಿರೋದಿಲ್ಲ, ಅಥವಾ ಅವ್ರು ಮಾತಾಡಿದ ಅರ್ಥ ಆಗ್ತದೆ, ಬಟ್ ಅವ್ರು ಸರಿಯಾಗಿ ಮಾತಾಡಿರೋದಿಲ್ಲ. ನಾವಾಗೆ ಅರ್ಥ ಮಾಡ್ಕೋಬೇಕು ಅವ್ರು ಏನ್ ಮಾತಾಡಿದ್ರು ಅಂತ ಹೇಳಿ. ಬಟ್ ಇವ್ರು ಹಂಗಲ್ಲ, ಬಹಳ ಚೆನ್ನಾಗಿ ಶಬ್ದಗಳನ್ನೆಲ್ಲ ರೂಪಿಸಿ ಅರ್ಥವಾಗುವ ರೀತಿಯಲ್ಲಿ, ಪ್ರೀತಿ ಬರುವ ರೀತಿಯಲ್ಲಿ, ಆಕರ್ಷಣೆ ಆಗುವ ರೀತಿಯಲ್ಲಿ ಇರ್ತಾರ. ಇವರ ಬರಹ, ಇವರ ಮಾತು, ಮತ್ತೆ ಇವರ ಲೆಕ್ಕಾಚಾರ, ಇವರ ರೀತಿ ನೀತಿ, ಇವರು ಬಟ್ಟೆ ಹಾಕೊಳ್ಳೋದು, ಊಟ ಮಾಡೋ ರೀತಿ, ಮಾತನಾಡೋ ರೀತಿ, 4 ಮಂದಿ ಜೊತೆ ನಡ್ಕೊಳ್ಳೋ ರೀತಿ ನೋಡ್ರೆ ಗೊತ್ತಾಗಬೇಕು ಇವ್ರು ಕನ್ಯಾ ರಾಶಿಯವರು ಅಂತ ಹೇಳಿ. ಅಂದ್ರೆ ಅಷ್ಟು ಜಾಣರು ಇರ್ತಾರ. ಬಹಳ ದೊಡ್ಡಿಸ್ಕಿ ತೋರ್ಸ್ಕೊಳ್ಳೋದಾಗ್ಲಿ, ಬಹಳ ಮಾತಾಡೋದಾಗ್ಲಿ ಇರಂಗಿಲ್ಲ. ಇದು ಕನ್ಯಾ ರಾಶಿಯ ಸ್ವಭಾವ. ಎಷ್ಟೋ ಸರ್ತೆ ಇವರು ಪರ್ಫೆಕ್ಷನಿಸಮ್, ಇವರ ವ್ಯವಸ್ಥಿತೆ, ನೀಟ್ ಡಿಸಿಪ್ಲಿನ್ ಇವ್ರಿಗೆ ತೊಂದರೆ ಆಗ್ಬಿಡ್ತದೆ. ಬಹಳ ಭಯ ಪಡ್ತಿರ್ತಾರೆ ಇವರು. ಎಲ್ಲಿ ತಪ್ಪಾಗ್ಬಿಡ್ತದೋ ಏನೋ, ನಾ ತಪ್ಪು ಮಾಡ್ಬಿಡ್ತೇನೋ ಏನೋ, ನನ್ನಿಂದ ತಪ್ಪಾಗ್ಬಿಡ್ತದೇನೋ ಅನ್ನೋ ಭಯ ಬಹಳ ಇರ್ತದ. ನರ ದೌರ್ಬಲ್ಯತೆ ಇರ್ತದ, ಗ್ಯಾಸ್ಟ್ರೈಟಿಸ್ ಬಹಳ ಆಗ್ತಿರ್ತದ, ಚರ್ಮ ವ್ಯಾಧಿಗಳಾಗ್ತಿರ್ತಾವ, ಜಾಯಿಂಟ್ಸ್ ಪೇನ್ ಬಹಳ ಬರ್ತಿರ್ತಾವ. ಹೀಗೆ ಸಾಮಾನ್ಯವಾಗಿ ಕನ್ಯಾ ರಾಶಿಯವರು ಉತ್ತರೋತ್ತರ ಅಭಿವೃದ್ಧಿ ಆಗೋದು 28ರಿಂದ 32ನೇ ವರ್ಷ ಅಂತ ಹೇಳ್ತಾರೆ ಕೆಲವೊಂದು ಗ್ರಂಥಗಳಲ್ಲಿ. ಇದು ಕನ್ಯಾ ರಾಶಿಯ ಸಾಮಾನ್ಯ ಸ್ವಭಾವ. ಕನ್ಯಾ ರಾಶಿಯವ್ರು ಏನಾಗ್ತಾರ, ಒಳ್ಳೆ ಚಾರ್ಟರ್ಡ್ ಅಕೌಂಟೆಂಟ್ ಆಗ್ಬೋದು, ಬ್ಯಾಂಕ್ ಮ್ಯಾನೇಜರ್ ಆಗ್ಬೋದು, ಬ್ಯಾಂಕಿನಲ್ಲಿ ಕೆಲಸ ಮಾಡೋರು, ಲೆಕ್ಕಾಚಾರ ಮಾಡೋರು, ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡೋರು, ಒಟ್ಟು ಲೆಕ್ಕ ತಗೊಳ್ಳೋರು, ಅಡ್ಮಿನಿಸ್ಟ್ರೇಷನ್, ಈ ಇವೆಂಟ್ ಮ್ಯಾನೇಜ್ಮೆಂಟ್ ಎಲ್ಲ ಮಾಡ್ತಾರಲ್ಲ ಆ ತರ ಮಾಡೋರು, ಈ ಡಾಟಾ ಎನಲಿಸ್ಟ್ ಕೆಲಸ ಮಾಡೋರು, ಅಥವಾ ಮಾಹಿತಿಗಳನ್ನು ಸಂಗ್ರಹ ಮಾಡೋರು, ರಿಸರ್ಚ್ ಅಲ್ಲಿ ಇರೋರು, ಟೀಚರ್ ಆಗೋರು. ಈಗ ನರರೋಗ ತಜ್ಞರು ಅಂತ ಇರ್ತಾರೆ, ನ್ಯೂರಾಲಜಿಸ್ಟ್. ಆ ನರರೋಗ ತಜ್ಞರು ವೈದ್ಯಕೀಯ ಕ್ಷೇತ್ರದಲ್ಲಿ, ಅಥವಾ ಈ ಮೆಡಿಸಿನ್ ಮ್ಯಾನುಫ್ಯಾಕ್ಚರಿಂಗ್ ರಿಸರ್ಚ್ ಆ ಕ್ಷೇತ್ರದಲ್ಲಿ, ಪುಸ್ತಕವನ್ನು ಬರೆಯುವಂತವರು, ಸಂಗ್ರಹ ಮಾಡುವಂತವರು,
ಬೇರೆ ಬೇರೆ ಅದೇನೇ ಆಗಿರ್ಲಿ, ಬಹಳಷ್ಟು ದೇವಾಲಯಗಳ ಸಂಗ್ರಹ ಮಾಡೋದು, ಬಹಳಷ್ಟು ಹೋಟೆಲ್ಗಳ ಬಗ್ಗೆ ಸಂಗ್ರಹ ಮಾಡೋದು, ಬಹಳಷ್ಟು ತೀರ್ಥ ಟೂರಿಸ್ಟ್ ಪ್ಲೇಸ್ ಬಗ್ಗೆ ಸಂಗ್ರಹ ಮಾಡೋದು, ಬಹಳಷ್ಟು ಪ್ರಾಣಿ ಪಕ್ಷಿಗಳ ಬಗ್ಗೆ ರಿಸರ್ಚ್ ಮಾಡೋದು, ಹಿಂಗೆ ಎಲ್ಲ ಬಹಳಷ್ಟು ಪ್ರಜಾತಿಗಳನ್ನು ಒಂದೇ ಕಡೆ ತಂದು ಸಂಗ್ರಹ ಮಾಡುವಂತ ರಿಸರ್ಚ್ ಬುದ್ಧಿ ಎಲ್ಲ ಕನ್ಯಾ ರಾಶಿಯವ್ರಿಗಿರ್ತದೆ. ಇಂಥ ಕನ್ಯಾ ರಾಶಿಯಲ್ಲಿ ಜನಿಸಿದವರು ಉತ್ತರಾ ನಕ್ಷತ್ರದಲ್ಲಿ ಏನಾದರೂ ಜನಿಸಿದರೆ, ಕನ್ಯಾ ರಾಶಿ ಉತ್ತರಾ ನಕ್ಷತ್ರದಲ್ಲಿ ಜನಿಸಿದರೆ, ಉತ್ತರಾ ನಕ್ಷತ್ರದ ಅಧಿಪತಿ ಯಾರು? ಸೂರ್ಯ. ಅದರ ಆರಾಧ್ಯ ದೇವತಾ ಯಾರು? ಅರಿಯಮಣ. ಅರಿಯಮಣ ಅಂದ್ರೆ ದ್ವಾದಶ ಆದಿತ್ಯರಲ್ಲಿ ಒಬ್ಬನು. ಅರಿಯಮಣ ಅಂದ್ರೆ ಅವನು ಅದಿತಿಯ ಮಗ, ದೇವ ಮಾತೆಯ ಪುತ್ರ. ಅವನಲ್ಲಿ ಒಂದು ವ್ಯವಸ್ಥೆ, ಭದ್ರತೆ, ನಂಬಿಕೆ, ಕಾಂಟ್ರಾಕ್ಟ್ ಎಲ್ಲವೂ ಅವನಿಂದ ನಮ್ಮ ಫೇತ್, ಟ್ರಸ್ಟ್, ಪೀಸ್, ಲವ್, ವಿಶ್ವಾಸ, ಅಫಿನಿಟಿ ಇವೆಲ್ಲವೂ ಅರ್ಯಮನಿಂದ ಪ್ರಾಪ್ತಿ ಆಗ್ತದೆ. ಸೊ ಕನ್ಯಾ ರಾಶಿ ಉತ್ತರಾ ನಕ್ಷತ್ರದಲ್ಲಿ ಜನಿಸಿದವರ ಗುಣ ಸ್ವಭಾವ ಹೆಂಗಿರ್ತದ ಅಂದ್ರೆ ಸೂರ್ಯನ ಅಡ್ಮಿನಿಸ್ಟ್ರೇಷನ್, ಡಾಮಿನೇಟಿಂಗ್ ನೇಚರ್, ಲೀಡರ್ಶಿಪ್ ಕ್ವಾಲಿಟೀಸ್, ಉಗ್ರತೆ, ಉಷ್ಣತೆ, ಕೆಂಪು ಬಣ್ಣ, ಹೆಚ್ಚು ಕೆಲಸ ಕಾರ್ಯಗಳು, ಅಧಿಕಾರ, ಇವೆಲ್ಲವೂ ಉತ್ತರಾ ನಕ್ಷತ್ರದವರದಾಗಿರ್ತದ. ಇದು ಮಹಾ ನಕ್ಷತ್ರವೂ ಹೌದು. ಈ 12ನೇ ನಕ್ಷತ್ರ ಉತ್ತರಾ ನಕ್ಷತ್ರ ಕನ್ಯಾ ರಾಶಿಯಲ್ಲೇ ಜನಿಸಿದವರು ಈ ಬುಧನ ವಾಂಗ್ಮೀಯತೆ, ಬುಧನ ಡಿಸಿಪ್ಲಿನ್, ಬುಧನ ಶಿಸ್ತು, ಬುಧ ಗ್ರಹದಲ್ಲಿರುವಂತಹ ವಾಂಗ್ಮೀಯತೆ, ಚಾತುರ್ಯತೆ, ಮತ್ತೆ ಕೆಲಸ ಕಾರ್ಯದಲ್ಲಿ ಪರ್ಫೆಕ್ಷನ್, ಎಲ್ಲವೂ ಅಧಿಕಾರ, ಅಡ್ಮಿನಿಸ್ಟ್ರೇಷನ್, ಮಾನಿಟರಿಂಗ್ ಪವರ್ ಇವೆಲ್ಲವೂ ಸಂಗ್ರಹ ಆಗ್ತದೆ ಉತ್ತರಾ ನಕ್ಷತ್ರದವರಿಗೆ. ಇವರಲ್ಲಿ ಜರ್ನಲಿಸಂ ಅಥವಾ ಈ ಬ್ಯಾಂಕ್, ಚಾರ್ಟರ್ಡ್ ಅಕೌಂಟೆಂಟ್, ಕ್ಯಾಲ್ಕುಲೇಷನ್, ಲೆಕ್ಕ, ಪುಸ್ತಕವನ್ನು ಬರೆಯುವಂತಹದ್ದು, ಈ ರೀತಿ ಕಥೆಗಳನ್ನು ಬರೆಯುವಂತಹದ್ದು, ಹಾಡುಗಳನ್ನು ಬರೆಯುವಂತದ್ದು, ಈ ರೀತಿ ವಿವಿಧ ಈ ಕ್ರಿಯೇಟಿವಿಟಿ ಇರ್ತದೆ. ಕನ್ಯಾ ರಾಶಿ ಉತ್ತರಾ ನಕ್ಷತ್ರದ 2ನೇ ಹಾಗೂ 3ನೇ ಪಾದದಲ್ಲಿ ಜನಿಸಿದವರಿಗೆ ಬುಧನ ಬುದ್ಧಿ ಚಾತುರ್ಯ, ಬುಧನ ವಾಂಗ್ಮೀಯತೆ, ಬುಧನ ಇಂಟೆಲಿಜೆನ್ಸ್, ಬುಧನ ಗ್ರಾಸ್ಪಿಂಗ್ ಪವರ್ ಎಲ್ಲ ಇರ್ತದ. ಬುಧನ ಸಹನೆ, ಸಮಾಧಾನ, ಪರ್ಫೆಕ್ಷನ್ ಎಲ್ಲ ಇರ್ತದ. ಭಯ, ಭಕ್ತಿ, ಏನಾದ್ರೂ ಮಾಡುವ ಬಗ್ಗೆ ಹೆದರಿಕೆ. ಮತ್ತೆ ಸೂರ್ಯ ಉತ್ತರಾ ನಕ್ಷತ್ರ ಅರ್ಯಮಣ, ಸೂರ್ಯನ ಬಲ, ಅಡ್ಮಿನಿಸ್ಟ್ರೇಷನ್, ಮಾನಿಟರಿಂಗು, ಡಾಮಿನೇಟಿಂಗ್ ಪವರು, ಸ್ವಲ್ಪ ಸಿಟ್ಟು, ಲೀಡರ್ಶಿಪ್ ಕ್ವಾಲಿಟಿ ಇವೆಲ್ಲ ಬಂದಿರ್ತದ. ಸೂರ್ಯನಿಂದ ಬಂದಿರ್ತದ. ಆತ್ಮಹತ್ಯೆ ಬಂದಿರ್ತದ. ಸ್ವಲ್ಪ ಎಲ್ಲರಿಗಿಂತ ದೊಡ್ಡವ್ರ ಗತೆ, ಹಿರಿಯರ ಗತೆ ನಡ್ಕೊಳ್ಳುವಂತ ಸ್ವಭಾವ ಇರ್ತದ. ಎಲ್ಲರಲ್ಲೂ ಸ್ವಲ್ಪ ಅಗ್ರ ಶ್ರೇಣಿಯಲ್ಲಿ ಇರ್ತಾರ, ಸ್ವಲ್ಪ ಫೇಮಸ್ ಇರ್ತಾರ. ಇವರಿಗೆ ಈ 2ನೇ ಮತ್ತು 3ನೇ ಪಾದಕ್ಕೆ ಏನಾಗ್ಬಿಡ್ತಾರ, ಸ್ವಲ್ಪ ಶನಿಯ ಸ್ಪರ್ಶ ಆಗ್ಬಿಡ್ತದ. ಶನಿ ಏನ್ ಮಾಡ್ಬಿಡ್ತಾನಪ್ಪ ಅಂದ್ರೆ ಬುಧನಿಗೆ ಮಿತ್ರನಾಗ್ತಾನ, ಸೂರ್ಯನಿಗೆ ಶತ್ರು ಆಗ್ಬಿಡ್ತಾನ. ಅಲ್ಲಿ ಏನಾಗ್ಬಿಡ್ತದ ಅಂದ್ರ ಈ ಅಡ್ಮಿನಿಸ್ಟ್ರೇಷನ್ಗೆ, ಡಾಮಿನೇಷನ್ಗೆ ಸ್ವಲ್ಪ ಆಲಸ್ಯ ತಂದ್ಬಿಡ್ತಾನ. ಆರಂಭ ಶೂರರಾಗ್ಬಿಡ್ತಾರ. ಆರಂಭದಲ್ಲಿ ಬಹಳ ಪವರ್ಫುಲ್ ಆಗಿ ಕೆಲಸ ಮಾಡ್ತಿರ್ತೀವಿ, ಆಮೇಲೆ ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಕಡಿಮೆ ಮಾಡ್ಕೊಂಡ್ಬಿಡ್ತೀವಿ. ಆರಂಭದಲ್ಲಿ ಆಸಕ್ತಿ, ಉತ್ಸಾಹ ಜಾಸ್ತಿ ಇರ್ತದ, ಆಮೇಲೆ ಕಡಿಮೆ ಆಗ್ಬಿಡ್ತದ. ಆಲಸ್ಯತನ ತರ್ತಾನ. ಧರ್ಮದ ಬಗ್ಗೆ ಭಯ ಭಕ್ತಿ ಇಡ್ತಾನ. ಹಳೇದು, ಪ್ರಾಚೀನ, ಓಲ್ಡ್ ಪ್ಯಾಟರ್ನ್, ಓಲ್ಡ್ ಸ್ಟೈಲ್ ಇದಕ್ಕೆಲ್ಲ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತಾನ. ಆದರೆ ಶನಿ 2ನೇ ಮತ್ತು 3ನೇ ಪಾದದವ್ರಿಗೆ ಹೆಚ್ಚು ಪರಿಶ್ರಮವನ್ನ ಕೊಡ್ತಾನ. ಹೆಚ್ಚು ಕಷ್ಟ ಪಡ್ಬೇಕು, ನೀವು ಹೆಚ್ಚು ಪರಿಶ್ರಮ ಪಡಬೇಕು, ಆದ್ರಷ್ಟ ಪ್ರತಿಫಲವನ್ನ ಕೊಡ್ತಾನ. ಇಲ್ಲಾಂದ್ರೆ ನಿಮ್ಗೆ ಪ್ರತಿಫಲ ಸಿಗಂಗಿಲ್ಲ. ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ಜಾಯಿಂಟ್ ಪೇನ್ ಬಹಳ ಕೊಡ್ತಾನ. ಬ್ಲಡ್ ಡಿಸಾರ್ಡರ್ಸ್, ಹಿಮೋಗ್ಲೋಬಿನ್ ರಕ್ತದಲ್ಲಿ ಕಬ್ಬಿಣದ ಕೊರತೆ, ಮತ್ತೆ ನಿಷ್ಕಾಳಜಿ. ಆಕ್ಚುಲಿ ಕನ್ಯಾ ರಾಶಿ ಉತ್ತರಾ ನಕ್ಷತ್ರದ ಕಾಳಜಿ ಬಹಳ ಅವ್ರಿಗೆ. ತಮ್ಮ ವಸ್ತು, ನೀಟ್ನೆಸ್, ಕ್ಲೀನ್, ಡಿಸಿಪ್ಲಿನ್. ಅದ ಹೇಳಿದ ನನ್ ಕನ್ಯಾ ರಾಶಿ ಉತ್ತರಾ ನಕ್ಷತ್ರದವ್ರು ಅಡ್ಡಾಡ್ಲಿಕ್ಕಂತ ಗೊತ್ತಾಗ್ಬಿಡ್ಬೇಕು ಇವ್ರು ಕನ್ಯಾ ರಾಶಿ ಉತ್ತರಾ ನಕ್ಷತ್ರದವ್ರು ಅಂತ. ಅಷ್ಟು ಇರ್ತಾರ ಅವ್ರು. ಮಾತಾಡ್ಬೇಕಾದ್ರೆ ವಿಚಾರ ಮಾಡ್ತಾರ, ತಪ್ಪು ಮಾಡ್ಲಿಕ್ಕೆ ಹೆದರ್ತಾರ. ಆದ್ರೆ ಸ್ವಲ್ಪ ಶನಿ ಬಂದ್ಬಿಟ್ಟಾದ್ರೆ ಏನ್ ಮಾಡ್ತಾರ, ಅಲ್ಲೆಲ್ಲ ದುರ್ಕಿಸ್ ಬಿಡ್ತಾನವ. ಸ್ವಲ್ಪ ಜಗಳ, ಮನಸ್ತಾಪ, ವಾದ, ತರ್ಕ, ಆಲಸ್ಯ, ಕೆಲವೊಂದ್ಸರ್ತಿ ಜಿಪುಣತನ, ಸಂಶಯ, ಕುತರ್ಕ ಅಂತ ನೋಡ್ರಿ, ಬರೀ ವಾದ ಮಾಡೋದು, ಬೆಹಸ್ಕರ್ನ ಅಂತಾರಲ್ಲ ಹಿಂದಿ ಒಳಗ್, ಹಂಗ ಬರೀ ತರ್ಕ, ವಾದ ಮಾಡೋದು, ಇವೆಲ್ಲ 2ನೇ ಚರಣ ಮತ್ತೆ 3ನೇ ಚರಣದವ್ರಿಗೆ ತಂದ್ಬಿಡ್ತಾನ ಸ್ವಲ್ಪ ಪ್ರಮಾಣದಲ್ಲಿ. ಅದೇ 4ನೇ ಚರಣ ಕನ್ಯಾ ರಾಶಿ ಉತ್ತರಾ ನಕ್ಷತ್ರದ 4ನೇ ಪಾದದಲ್ಲಿ ಜನಿಸಿದವರಿಗೆ ಅಲ್ಲಿ ಗುರುವಿನ ಸ್ಪರ್ಶ ಆಗ್ತದೆ. ಬುಧನ ಬುದ್ಧಿ ಚಾತುರ್ಯ, ಸೂರ್ಯನ ಅಧಿಕಾರ, ಆತ್ಮೀಯತೆ, ಅಡ್ಮಿನಿಸ್ಟ್ರೇಷನ್, ಮತ್ತೆ ಗುರುವಿನ ವಿಶಾಲವಾದ ಜ್ಞಾನ,
ಸಹನೆ, ಸಮಾಧಾನ, ಪರೋಪಕಾರ ಬುದ್ಧಿ, ತ್ಯಾಗ ಗುಣ, ನ್ಯಾಯ, ಜಸ್ಟಿಸ್, ಧರ್ಮ, ಆಧ್ಯಾತ್ಮಿಕ ಚಿಂತನೆ. ಇಂಥವ್ರು ಒಳ್ಳೆ ಜ್ಯೋತಿಷಿಗಳಾಗ್ತಾರ. ದೊಡ್ಡ ದೊಡ್ಡ ಸನ್ಯಾಸಿಗಳು, ಸ್ವಾಮಿಗಳು, ಮಠಾಧೀಶ್ವರರು, ಅರ್ಚಕರು, ಪುರೋಹಿತರು, ಜ್ಞಾನಿಗಳು, ಉಪದೇಶ ಮಾಡುವಂತವರು, ದೊಡ್ಡ ದೊಡ್ಡ ರಾಜಕಾರಣಿಗಳು, ನಿಸ್ವಾರ್ಥ ಸೇವೆ ಮಾಡುವಂತಹ ಸೋಷಿಯಲ್ ಆಕ್ಟಿವಿಸ್ಟ್. ಅಥವಾ ನೋಡ್ರಿ, ಇಂಥ ಒಬ್ಬ ರಾಜ ಇದ್ದ, ದೇಶವನ್ನ ಹಿಂಗ್ ಮಾಡಿ ಹೋದ, ವಿಜಯನಗರ ಸಾಮ್ರಾಜ್ಯ ಅಂತಿಂತ ರಾಜರಾಗಿ ಹೋದ್ರು. ಅಂದ್ರೆ ಐತಿಹಾಸಿಕ ಸಾಧನೆಯನ್ನ ಮಾಡುವಂತವ್ರು ಉತ್ತರ ನಕ್ಷತ್ರದ 4ನೇ ಚರಣದವರಾಗಿರ್ತಾರೆ. ಬಹಳ ಒಳ್ಳೆ ಸಾಧಕರಾಗಿರ್ತಾರೆ. ಈ ಗುರುವಿನ, ಬುಧನ ಮತ್ತು ಸೂರ್ಯನ ಮತ್ತು ಅರ್ಯಮನ ಈ 4 ಗುಣ ವಿಚಾರ ಮಾಡ್ರಿ. 4 ಪಾಸಿಟಿವ್ ಎನರ್ಜೀಸ್. ಈಗ ಒಬ್ಬ ದೊಡ್ಡ ಮಠಾಧೀಶರ ಇದ್ದಾನಪ್ಪ, ದೊಡ್ಡ ಮಠ ಅದ, ಬೇಕಾದಷ್ಟು ಸಂಪತ್ತವ, ಅಧಿಕಾರ ಅದ, ಆದ್ರೂ ಅವರಲ್ಲಿ ತ್ಯಾಗ ಗುಣ ಇರ್ತದ, ನಿಸ್ವಾರ್ಥ ಬುದ್ಧಿ ಇರ್ತದ, ಯಾವುದನ್ನು ಅಪೇಕ್ಷೆ ಮಾಡ್ತಿರಂಗಿಲ್ಲ. ಜನರ ಹಿತಕ್ಕಾಗಿ, ಜನರ ಒಳಿತಿಗಾಗಿ, ಸಮಾಜದ ಶ್ರೇಯಸ್ಸಿಗಾಗಿ ಅವರು ಜ್ಞಾನವನ್ನು ಬೋಧನೆ ಮಾಡೋದಷ್ಟೇ ಮಾಡ್ತಿರ್ತಾರೆ. ಒಬ್ಬ ದೊಡ್ಡ ರಾಜಕಾರಣಿ ಇರ್ತಾನೆ, ಹೆಸರುಗಟ್ಟ ದೊಡ್ಡ ರಾಜಕಾರಣಿ ಇರ್ತಾನ, ಆದ್ರೆ ಯಾವುದೇ ದುರ್ಬುದ್ಧಿ, ದುರಾಸೆಗಳಿರಂಗಿಲ್ಲ. ಜನರ ಸೇವೆ, ಜನಾರ್ದನ ಸೇವೆ ಅಂತ ಮಾಡ್ತಾ ಇರ್ತಾನ. ಅಂತವ್ರು ಇವ್ರು ರಾಶಿ ನಕ್ಷತ್ರದವರಾಗಿರ್ತಾರ. ಬಹಳ ಪರ್ಫೆಕ್ಟ್ ಇರ್ತಾರ, ಕ್ಲೀನ್ ಇರ್ತಾರ, ಕೈ ಬಾಯಿ ಸ್ವಚ್ಛ ಇರ್ತದ, ಬಹಳ ಧರ್ಮಾಚರಣೆ ಇರ್ತಾರ. ಅದ್ರ ಐಡಿಯಲ್ ಇವ್ರು ನೋಡಿ ಕಲಿಬೇಕಪ್ಪ. ಎಷ್ಟು ಶಾಣತನ, ಎಷ್ಟು ಸಿಂಪಲ್ ಲಿವಿಂಗು, ಎಷ್ಟು ಪರೋಪಕಾರ ಬುದ್ಧಿ, ಎಷ್ಟು ಆಧ್ಯಾತ್ಮಿಕ ಚಿಂತನೆ. ಇವೆಲ್ಲವೂ ಕನ್ಯಾ ರಾಶಿ ಉತ್ತರ ನಕ್ಷತ್ರದ 4ನೇ ಪಾದದವ್ರಿಗಿರ್ತದ. ಇನ್ನು ಅನೇಕ ಗುಣಗಳು. ಇವ್ರಿಗೆ ಸ್ವಲ್ಪ ಶುಗರ್ ಪ್ರಾಬ್ಲಮ್ ಇರ್ತದ, ಸ್ವಲ್ಪ ದಪ್ಪ ಬಹಳ ಇರ್ತಾರ, ಯಾರು ಏನಂದ್ರೆ ಪಟ್ನ ಮನಸ್ಸಿಗೆ ಹಚ್ಕೋತಿರ್ತಾರ, ಇವ್ರು ಎಕ್ಸ್ಪ್ರೆಸಿವ್ ನೇಚರ್ ಕಮ್ಮಿ ಇರ್ತದ. ಹೀಗೆ ಕನ್ಯಾ ರಾಶಿ ಉತ್ತರ ನಕ್ಷತ್ರ 2, 3 ಶನಿಯಿಂದ ಸ್ವಲ್ಪ ಪ್ರಭಾವಿತ ಆಗ್ತದ. 4ನೇ ಚರಣ ಗುರು ಬರೋದ್ರಿಂದ ಬಹಳ ವಿಶಾಲ ಆಗ್ತದ. ಇದು ಸಂಪೂರ್ಣವಾಗಿ ಕನ್ಯಾ ರಾಶಿ ಉತ್ತರ ನಕ್ಷತ್ರದಲ್ಲಿ ಜನಿಸಿದವರ ಗುಣ ಸ್ವಭಾವ. ಎಲ್ಲರಿಗೂ ನಮಸ್ಕಾರ. ನಾವು ಮಾಡುವಂತಹ ಈ ಕಾರ್ಯಕ್ರಮ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡ್ರಿ. ನಿಮಗೇನಾದರೂ ಹೇಳಬೇಕೆಂದು ಬಯಸಿದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಬರೆಯಿರಿ. ನಿಮಗೆ ಇದು ಇಷ್ಟವಾಗಿದ್ದಲ್ಲಿ ನಿಮ್ಮ ಮಿತ್ರರಲ್ಲಿ, ನಿಮ್ಮ ಸಂಬಂಧಿಕರಲ್ಲಿ, ಪ್ರೀತಿ ಪಾತ್ರರಲ್ಲಿ ಇದನ್ನು ಹಂಚಿಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.